ನನ್ನ ಗುರಿಯನ್ನು ನೀವು ಹೇಳಿದ್ದೀರಿ, ಆದರೆ ಅದನ್ನು ತಲುಪುವ ದಾರಿ ಕೂಡ ಹೇಳಿ. ನಿನ್ನ ಗುರಿ, ನಿನ್ನ ದಾರಿ ಎಲ್ಲವೂ ಒಂದೇ. ನೀನು ಆದಿಶೇಷನನ್ನು ಹುಡುಕಬೇಕು. ನಿನ್ನ ಶಕ್ತಿಯಿಂದ ಅವನ ಪ್ರೀತಿಯನ್ನು ಪಡೆಯಬೇಕು. ಅವನು ನಿನ್ನನ್ನು ಒಪ್ಪಿದ ನಂತರ ಶಿವಾನಿಯನ್ನು ಸಂಹಾರ ಮಾಡಿ ಆದರೂ ಸರಿ, ನಾಗಮಣಿಯೊಂದಿಗೆ ನೀನು ಆದಿಶೇಷ ಇಲ್ಲಿಗೆ ಬರಬೇಕು. ಗುರುದೇವ, ಶಿವಾನಿಯ ಹೊಟ್ಟೆಯಲ್ಲಿ ನಾಗಲೋಕದ ಕುಡಿ ಬೆಳೆಯುತ್ತಿದೆ. ಇಂತಹ ಸಮಯದಲ್ಲಿ ಅಂದರೆ ಶಿವಾನಿಯ ಸಂಹಾರ ಮಾಡುವುದು ತಪ್ಪೆಂದು ಹೇಳುತ್ತಿರುವೆ ನಾಗಮಾತಾ? ನಾಗಲೋಕದ ಮಹಾಗುರುಗಳನ್ನು ಹತ್ಯೆ ಮಾಡಲು ಪ್ರಯತ್ನ ಪಟ್ಟಿದ್ದು ನಿಮಗೆ ತಪ್ಪೆಂದು ಅನಿಸುತ್ತಿಲ್ಲವೇ? ನಾಗಲೋಕದ ಮುಕುಟಮಣಿ ನಾಗಮಣಿಯನ್ನು ತರಲೆಂದು ಹೋದವಳು ಭೂಲೋಕದ ಮೋಹದಲ್ಲಿ ಸಿಲುಕಿ ನಾಗಲೋಕವನ್ನು ಮರೆತದ್ದು ನಿಮಗೆ ತಪ್ಪೆಂದು ಎನಿಸುತ್ತಿಲ್ಲವೇ? ತಪ್ಪು ನಡೆದು ಹೋದ ಮೇಲೆ ಅವಳನ್ನು ಒಪ್ಪುವ ಕ್ಷಣವೇ ಇಲ್ಲ. ಅವಳಿಗೂ ನಾಗಲೋಕಕ್ಕೂ ಯಾವುದೇ ಸಂಬಂಧವಿಲ್ಲ. ಹಾಗಿದ್ದ ಮೇಲೆ ಅವಳ ಮಗುವಿಗೂ ಈ ಲೋಕಕ್ಕೂ ಏನು ಸಂಬಂಧ? ಮುಖದಲ್ಲಿ ಉತ್ತರ ಸಿಕ್ಕಿದ ಸಂತಸ ಕಾಣುತ್ತಿದೆ. ಆದ ಸಂಕಟ ಸುತ್ತುಗಟ್ಟಿ ಕೂತಿದೆ. ನನಗೆ ತುಂಬಾ ಬೇಜಾರಾಗ್ತಿದೆ ಸ್ವಾಮಿಗಳೇ. ನನ್ನವರಿರೋ ಆ ಮನೆಯಲ್ಲಿ ನಾನೇ ಹೊರಗ್ನೋನು. ನಾನು ಆ ಮನೆ ಮಗ ಸ್ವಾಮಿಗಳೇ. ಶಿವಾನಿಗ್ ಗಂಡ, ಅಮ್ಮನಿಗೆ ಪ್ರೀತಿಯ ಮಗ, ಅಜ್ಜಿಗೆ ಮುದ್ದಿನ ಮೊಮ್ಮಗ. ಆದ್ರೆ ನನ್ನವರೇ ನನ್ನ ಅನುಮಾನ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ನನಗೆ ತುಂಬಾ ಕಷ್ಟ ಆಗ್ತಿದೆ ಸ್ವಾಮಿಗಳೇ. ಅನುಮಾನ ಪಟ್ಟರೆಂಬ ಕಾರಣಕ್ಕೆ ಅವಮಾನವಾಯಿತೆಂದು ಕೆರಳಿ ಕೋಪ ಮಾಡಿಕೊಂಡಿದ್ದಾರೆ. ಏನು ಪ್ರಯೋಜನ ಬಂತು ಭೋಲೆನಾಥ? ನಿನ್ನ ರೂಪ ಬದಲಾಗಿದೆ. ನಿನ್ನ ಸುತ್ತ ಇರುವ ಪಾಪದ ಕೂಪ ಬಯಲಾಗಬೇಕಿದೆ. ಭೀತಿ ನಾಶಕ ಆ ಅಭಯಂಕರ ಎಲ್ಲ ಕಗ್ಗಂಟುಗಳಿಗೂ ಉತ್ತರ ಕೊಡುವ. ತಪ್ಪುಗಳ ಮನ್ನಿಸಿ, ಸಕಲ ದೋಷಗಳನ್ನು ಕಳಿಸಿ, ದುಷ್ಟರ ಶಿಕ್ಷಿಸಿ, ಶಿಷ್ಟರ ರಕ್ಷಿಸಿ, ಈ 7 ಜಗವನ್ನ ಕಿರುಬೆರಳಲ್ಲೇ ನಿಯಂತ್ರಿಸುವ ಆ ಮಹಾದೇವ ನಿನಗೆ ಕೊಟ್ಟಿರುವ ಜವಾಬ್ದಾರಿಯನ್ನು ಮರೆಯಬೇಡ. ಜಟಿಲ ಸಮಸ್ಯೆಗಳನ್ನು ಬಗೆಹರಿಸಲು ಕುಟಿಲ ಯೋಚನೆಗಳನ್ನು ಮಾಡಿ ಕೊರಳು ಕತ್ತರಿಸುವ ದುರುಳರ ಮಧ್ಯೆ ನಿನ್ನ ಪೂರ್ವ ರೂಪ ಉತ್ತರ ಕೊಡುವುದಿಲ್ಲ. ನಿನ್ನ ಪೂರ್ವ ರೂಪದ ಪ್ರಶ್ನೆ ಈ ರೂಪದ ಉತ್ತರ. ಸಿಟ್ಟಿನಲ್ಲಿ ಕೆರಳಬೇಡ, ನೋವಿನಲ್ಲಿ ನರಳಬೇಡ. ನಿನ್ನಯ ಪ್ರಶ್ನೆಗಳ ಸಿಕ್ಕುಗಳಿಂದ ನಿನಗೆ ನೀನೇ ಉರುಳು ಹಾಕಿಕೊಳ್ಳಬೇಡ. ನೀನು ಮಹಾಶಕ್ತಿವಂತ. ಬರಸಿಡಿಲನ್ನು ಬರಿಗಣ್ಣಿನಿಂದ ನೋಡಿದರು ಕಿರುಬೆರಳು ಅಲುಗಾಡದ ಮಹಾಶಕ್ತಿವಂತ. ನಿನ್ನಲ್ಲಿರುವ ಉತ್ತರ ನಿನಗೂ ಪ್ರಶ್ನೆ, ನಿನ್ನ ಸುತ್ತ ಇರುವವರಿಗೂ ಪ್ರಶ್ನೆ. ಆದರೆ ನಿನಗದೇ ಉತ್ತರ, ಅದು ಸಮೀಪದಲ್ಲೇ ಸಿಗುತ್ತದೆ. ಆದರೆ ನೀನು ಹೊರಡ. ಅಲ್ಲ ಸ್ವಾಮಿಗಳೇ, ಅಘೋರ ಕಾರ್ಕೋಟಕ ಅಮಾವಾಸ್ಯೆಯ ಕಡೆ ಹೊರಡು. ಅಘೋರ ಕಾರ್ಕೋಟಕ ಅಮಾವಾಸ್ಯೆ ಶುರುವಾಗುವ ಮುಂಚ ನಿನಗೆದುರಾಗುವ ಶತ್ರುಗಳ ಜೊತೆ ಹೋರಾಡು. ಚಿಂತಿಸಬೇಡ, ಗೆಲುವು ನಿನ್ನದೇ. ಗೆಲುವು ನಿಶ್ಚಿತ. ಮನಸ್ಸಿನ ಗೊಂದಲಗಳನ್ನು ತೊಡೆದು ಈ ನೋವು ಹಠಾತ್ ಕ್ಷಣಿಕ ಶಾಶ್ವತ ಸಂತೋಷ ಸಿಗಲಿದೆ. ತಡಮಾಡ ಹೊರಡು. ಭೋಲೆನಾಥ ನಿನಗೆ ಒಳ್ಳೆಯದಲ್ಲೇ ಮಾಡ. ಕೂತ್ಕೊಳ್ಳಮ್ಮ, ಇಲ್ಲೇ ಕೂತ್ಕೊಂಡಿರು. ನೀರು ಕುಡ್ದೆ ಎಲ್ಲ ಸರಿ ಹೋಗುತ್ತೆ. ಎಲ್ಲೂ ಹೋಗ್ಬೇಡ, ಇಲ್ಲೇ ನೀರು ತಗೊಂಡ್ಬರ್ತೀನಿ. ಯಾಕೆ ಏನಾಗ್ತಾ ಇದೆ?
ಯಾರಿಗೋ ಏನೋ ತೊಂದರೆ ಆಗ್ತಿದೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಯಾಕೆ ಇಷ್ಟೊಂದು ಡಿಸ್ಟರ್ಬ್ ಆಗ್ತಿದ್ದೀನಿ? ಇಷ್ಟಕ್ಕೂ ತೊಂದರೆ ಆಗ್ತಿರೋದು ಯಾರಿಗೆ? ಅಥವಾ ನನಗೆ ಸುಮ್ಮನೆ ಹಾಗೆ ಅನಿಸ್ತಿದ್ಯಾ? ಶಿವಾನಿ ಆಗ್ಲೇ ಡಿಸ್ಟರ್ಬ್ ಆಗಿದ್ಲು. ಅವಳಿಗೇನಾದ್ರೂ ತೊಂದರೆ ಆಯ್ತಾ? ಆಕ್ಚುಲಿ ಏನ್ರಿ ಕೆಲಸ ನಿಮ್ದು? ಮಧ್ಯರಾತ್ರಿನಲ್ಲಿ ಹೆಣ್ಮಕ್ಳು ಮಲಗಿದಾರೋ ಇಲ್ಲೋ ಅಂತೇಳಿ ಡೋರ್ ಓಪನ್ ಮಾಡಿ ಚೆಕ್ ಮಾಡೋದು. ನೋಡಿ ಮಿಸ್ಟರ್ ಧನಂಜಯ್, ನೀವು ಸುಮ್ಮನೆ ನನ್ನ ಬಗ್ಗೆ ತಪ್ಪು ತಿಳ್ಕೊತಾ ಇದ್ದೀರಾ. ರೂಮಲ್ಲೇನೋ ಸದ್ದಾಯ್ತು, ನಾನು ಅದನ್ನ ನೋಡಕ್ ಹೋಗಿದ್ದೆ ಅಷ್ಟೇ. ಮಿಸ್ಟರ್ ಅಭಯ್, ನಾನು ಕೂಡ ಮನೆಯಲ್ಲೇ ಇದ್ದೀನಿ. ನನಗೆ ಕೇಳದೆ ಇರೋ ಸದ್ದು ನಿಮಗೆ ಮಾತ್ರ ಕೇಳಿಸುತ್ತ? ಹೌದು, ಕೇಳಿಸುತ್ತೆ. ನಿಮ್ಗೆ ಅವತ್ತೇ ಹೇಳಿಲ್ವಾ ನಾನು, ನಿಮ್ಗೆ ಕಿವಿ ಮಂದ ಹಾವುಗಳ ತರ ಅಂತ? ನೋಡಿ, ನಿಮ್ಮ ಕೆಲಸ ಏನಿದ್ರು ಹಗಲೊತ್ತಲ್ಲಿ, ಅದು ಹಾಲಲ್ಲಿ. ಅದನ್ನ ಬಿಟ್ಟು ಎಲ್ಲರೂ ಮಲಗಿರುವಾಗ ಹೆಣ್ಮಕ್ಳು ರೂಮ್ನಲ್ಲಿ ಮಲಗಿದಾರೋ ಇಲ್ಲೋ ಅಂತ ಡೋರ್ ಓಪನ್ ಮಾಡಿ ನೋಡೋದು ಸಭ್ಯತೆನೂ ಅಲ್ಲ, ಸೌಜನ್ಯನೂ ಅಲ್ಲ. ಇಷ್ಟಕ್ಕೂ ಅವಳು ಗಂಡ ಬೇರೆ ಮನೆಯಲ್ಲಿ ಇಲ್ಲ. ಈಗ ಇಂಥ ಪರಿಸ್ಥಿತಿನಲ್ಲಿ ನೀವು ಹೀಗೆ ಮಾಡಿದ್ರೆ? ಮಿಸ್ಟರ್ ಧನಂಜಯ್, ನಾನು ಅವ್ರ ಮೇಲಿರೋ ಕನ್ಸರ್ನಿಗೆ ಅಲ್ಲಿಗೆ ಹೋಗಿದ್ದೆ ಅಷ್ಟೇ. ನೀವಿದನ್ನ ಸುಮ್ಮನೆ ದೊಡ್ಡದು ಮಾಡ್ತಿದ್ದೀರಾ. ಎಕ್ಸ್ಕ್ಯೂಸ್ ಮೀ, ಅದೇ ನಿಜ ಆಗಿದ್ರೆ ಹೆಣ್ಮಕ್ಳಿರೋ ರೂಮ್ನ ಡೋರ್ನ ನಾಕ್ ಮಾಡಬೇಕು. ಒಂದ್ ವೇಳೆ ಅವ್ರು ಓಪನ್ ಮಾಡಿದ್ರೆ ಮಾತಾಡ್ಬೇಕು. ಅದನ್ನು ಬಿಟ್ಟು ನೀವೇ ಡೋರ್ನ ಓಪನ್ ಮಾಡ್ಕೊಂಡು ಒಳಗಡೆ ನುಗ್ಗೋದಲ್ಲ. ಒಬ್ಬ ಗೌರ್ಮೆಂಟ್ ಆಫೀಸರ್ ಆದವನಿಗೆ ಮ್ಯಾನರ್ಸ್ ಅಂತಂದ್ರೆ ಏನು ಅಂತ ಗೊತ್ತಿರಬೇಕು. ದೊಡ್ಡ ಆಫೀಸರ್ ಆದ ಮಾತ್ರಕ್ಕೆ ಮ್ಯಾನರ್ಸ್ ಇರಬಾರ್ದು ಅಂತ ಏನಾದ್ರು ಕಾನೂನಿದೆಯಾ? ಅಥವಾ ಅದಕ್ಕೋಸ್ಕರನೇ ಹೀಗೆ ನಡ್ಕೊಳ್ತಿದ್ದೀರೋ? ರೀ ಧನಂಜಯ್, ನಿಮಗೆ ಎಷ್ಟೆಲ್ಲ ಹೇಳ್ಬೇಕು? ರೂಮಲ್ಲೇನೋ ಸದ್ದು ಬಂತು, ನಾನು ಅದನ್ನ ನೋಡಕ್ ಹೋಗಿದ್ದೆ. ಏನ್ರಿ ಮತ್ತೆ ಏನೋ ಸದ್ದು ಅದು ಇದು ಅಂತ ಹೇಳ್ತಿದ್ರೆ? ನಿಮ್ಮಂಥವ್ರಿಗೆ ಮನೆಯಲ್ಲಿ ಜಾಗ ಕೊಟ್ಟಿದ್ದೆ ತಪ್ಪಾಯ್ತು. ಹೋಗಿ ಮಲ್ಕೊಡಿ. ಅಯ್ಯೋ, ಬಟ್ಟೆ ಅದ್ಲು ಬದ್ಲು ಆಗಕ್ ಹೇಗ್ ಸಾಧ್ಯ? ಅಲ್ಲ, ಇದ್ಯಾ ಮಾಯೆ? ಒಂದು ಅರ್ಥ ಆಗ್ತಿಲ್ವಲ್ಲ. ಇವ್ರು ಯಾರು? ರಾಕ್ಷಸರಿದ್ದಂಗಿದ್ದಾರೆ. ಅವ್ರೆ ಅಂದ್ರೆ ಅಂದ್ರೆ ನೀನ್ ದೆವ್ವನ? ಅಯ್ಯಪ್ಪ, ಮೊದ್ಲಿನಿಂದ ಎಸ್ಕೇಪ್ ಆಗ್ಬೇಕು. ಅತ್ತೆ, ಮಾವ, ಶೈಲು, ಶೈಲು,
ಶಿವಾನಿನ ನನ್ನಲ್ಲಿದ್ದ ನಾಗಮಣಿ ನನ್ನ ಪ್ರಾಣ ಉಳಿಸ್ತು. ನನ್ನ ಪ್ರಾಣಕ್ಕೋಸ್ಕರ ಅವಳು ಪ್ರಾಣ ಹೋಯ್ತು. ಆದ್ರೆ ಆ ನಾಗಮಣಿ ಅವಳ ಪ್ರಾಣ ಯಾಕೆ ಉಳಿಸ್ಲಿಲ್ಲ ಪರಮೇಶ್ವರ? ಆ ನಾಗಮಣಿ ಚಿತೆಯಲ್ಲಿ ಹೇಗೆ ಉರಿದೋಯ್ತು? ಹಣ ಕೊಡು, ನನಗೆ ಉತ್ತರ ಕೊಡು ಪರಮೇಶ್ವರ. ನನ್ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟು ಇದೊಂದು ಪ್ರಶ್ನೆನ ಮಾತ್ರ ಯಾಕೆ ಪ್ರಶ್ನೆಯಾಗೆ ಉಳಿಸ್ದೆ? ಎಲ್ಲದಕ್ಕೂ ಕಾಲ ಕೂಡ ಬರ್ಬೇಕು ಅಂತನಾ? ನಾಗಲೋಕದಿಂದ ಭೂಲೋಕಕ್ಕೆ ನನ್ನ ಆದಿಶೇಷನ್ಗೋಸ್ಕರ ಬಂದೆ. ಅವನಿಗೆ ನನ್ನ ನೆನಪುಗಳೆಲ್ಲ ಕಳೆದು ಹೋದಾಗ ಆ ನೆನಪುಗಳನ್ನೆಲ್ಲ ಮರಳಿ ತರ್ಸಕ್ಕೆ ತುಂಬಾ ಪ್ರಯತ್ನ ಪಟ್ಟೆ. ಈಗ ಅವನೇ ಕಾಣ್ತಿಲ್ಲ. ಎಲ್ಲಿದ್ಯಾ ಆದಿಶೇಷ ನೀನು? ಪರಮೇಶ್ವರ, ನನ್ನ ಆದಿಶೇಷನ ನನಗೆ ಹುಡುಕೊಡು ತಂದೆ. ಮಿಸ್ಟರ್ ಅಭಯ್, ಮಿಸ್ಟರ್ ಅಭಯ್ ಪ್ರೆಸೆಂಟ್. ಶಿವಾನಿಯಲ್ಲಿ ಅವ್ರನ್ನೇನ್ ಕೇಳ್ತಾ ಇದ್ದೀರಾ ಶಿವಾನಿ ಎಲ್ಲಿ ಅಂತ? ಅವಳು ರೂಮಲ್ಲಿ ಇಲ್ವಾ? ಇಲ್ಲ. ಹೌದಾ? ಮತ್ತಲ್ಲಿ ಹೋದ್ಲು? ಏನು ಶಿವಾನಿ ಕಾಣಿಸ್ತಾ ಇಲ್ವಾ? ನಾನು ಅವಳ ಹತ್ರ ನೆನ್ನೆ ರಾತ್ರಿ ತಾನೇ ಮಾತಾಡ್ದೆ. ಇವಾಗ ಕಾಣಿಸ್ತಾ ಇಲ್ಲ ಅಂದ್ರೆ ಏನರ್ಥ? ಎಲ್ಲಿಗೆ ಹೋಗಿರ್ತಾಳೆ? ಅಯ್ಯೋ ಅಯ್ಯೋ, ನೆನ್ನೆ ಓದೋರು ಇನ್ನೂ ಬರ್ಲಿಲ್ವಲ್ಲಪ್ಪ. ಈಗ ನಾನು ಸಿಕ್ಕಾಕೊಂಡ್ಬರ್ತೀನಲ್ಲ. ಒಂದ್ ನಿಮಿಷ ನಿಂತ್ಕೊಳ್ಳಿ. ನಿಮ್ಮ ಯಜಮಾನ್ರು ಎಲ್ಲಿ? ಅವ್ರ ಜೊತೆ ಏನಾದ್ರೂ ಶಿವಾನಿ ಹೋಗಿದ್ದಾಳ? ವಾಕಿಂಗ್ ಹೋದ್ರು. ಅಕ್ಕ, ಸುತ್ತಮುತ್ತ ಎಲ್ಲರೂ ಹೋಗಿದಾಳ ಅಂತ ಹುಡ್ಕೊಂಬರೋಣ. ಎಸ್ಟೇಟ್ ಕಡೆ ಹೋಗಿ ನಾನೇ ನೋಡ್ಕೊಂಡ್ ಬಂದ್ಬಿಡ್ತೀನಿ. ನಂದೀಶ ಎಲ್ಲೂ ಹೋಗೋದ್ ಬೇಕಾಗಿಲ್ಲ. ಅದಕ್ಕುತ್ತರ ಇವರೇ ಕೊಡ್ತಾರೆ. ಇವ್ರನ್ನ ಯಾಕೆ ಕೇಳ್ತಾ ಇದ್ದೀರಾ? ಇವ್ರೇನ್ ಮಾಡಿರ್ತಾರೆ? ಶಿವಾನಿ ಕಾಣಿಸ್ತಿಲ್ಲ ಅಂತ ನನ್ನನ್ನು ಯಾಕೆ ಕೇಳ್ತಿದ್ದೀರಾ? ಏನು ಗೊತ್ತಿಲ್ಲರೋ ತರ ಬಿಹೇವ್ ಮಾಡಬೇಡಿ ಮಿಸ್ಟರ್ ಅಭಯ್. ನೆನ್ನೆ ರಾತ್ರಿ ಶಿವಾನಿ ರೂಮ್ ಬಾಗಿಲನ್ನ ನೀವು ತೆಗಿತಾ ಇದ್ದದನ್ನ ನಾನೇ ನೋಡಿದ್ದೀನಿ. ಒಳಗ್ ಹೋಗ್ಬೇಕಾಗಿದ್ದು ನಿಮ್ಮನ್ನ ತಡೆದಿದ್ದು ನಾನೇ. ಈಗ ನೋಡಿದ್ರೆ ಶಿವಾನಿ ಮನೆಯಲ್ಲಿಲ್ಲ. ಅವಳು ಮಲಗಿರೋ ತರ ಹಾಸಿಗೆ ದಿಂಬು ಇಟ್ಟಿರೋದು ನೀನೇ ಅಂತ ನನಗೆ ಗೊತ್ತು. ಏನ್ ಹೇಳ್ತಾ ಇದ್ದೀರಾ? ಶಿವಾನಿ ರೂಮಲ್ಲಿ ಕಾಣಿಸ್ತಿಲ್ವಾ? ಅವಳಿಗೆ ತೊಂದರೆ ಕೊಟ್ಟು ಅವಳು ಇಲ್ಲಿ ಇಲ್ದಿರೋ ಹಾಗೆ ಮಾಡಿ ಈಗ ನಾಟಕ ಮಾಡ್ತಿದ್ಯಾ? ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಮಧ್ಯರಾತ್ರಿನಲ್ಲಿ ಅವಳು ರೂಮ್ ಹತ್ರ ಹೋಗಿದ್ಯಲ್ಲ, ಅದು ಯಾವ ಸಂಬಂಧ? ರೂಮಲ್ಲಿ ಏನೋ ಶಬ್ದ ಬರ್ತಿತ್ತು, ಅದು ಏನು ಅಂತ ನೋಡಕ್ ಹೋಗಿದ್ದೆ ಅಷ್ಟೇ. ರೂಮ್ನಲ್ಲಿ ಒಬ್ಳೆ ಹುಡುಗಿ ಮಲಗಿದಾಳೆ ಅಂತಂದಾಗ ಅಲ್ಲಿಗೆ ಹೋಗೋ ಗಂಡು ಬಾಗಿಲು ತಟ್ಟಿ ಹೋಗಬೇಕು. ಅದೇ ನೀನು ಗೂಳಿ ತರ ನುಗ್ಗಿದೆ. ಈಗ ಶಿವಾನಿ ಕಾಣಿಸ್ತಾ ಇಲ್ಲ. ನಿನ್ನೆ ಸೋಮನಳ್ಳಿಗೆ ಓದೋರು ಇನ್ನೂ ಬರ್ಲಿಲ್ವಲ್ಲ. ನನಗೇನಾದ್ರೂ ಪ್ರಶ್ನೆ ಕೇಳಿದ್ರೆ ನಾನು ಏನ್ ಹೇಳಿ? ಶಿವಾನಿ, ಎಲ್ಲಮ್ಮ ಹೋಗಿದ್ದೆ ನೀನು? ಶಿವಾನಿ, ನಾವೆಲ್ಲ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ? ಯಾಕಮ್ಮ ಹೇಳ್ದೆ ಹೋಗಿದ್ದೆ? ಶಿವಾನಿ ಬಾಮ, ನೀನೇ ನಿನ್ನ ಕೈಯಾರೆ ಇವನ ಕೆನ್ನೆಗೆ 4 ಬಾರಿಸಿ ಇವನನ್ನ ಮನೆಯಿಂದ ಹೊರಗಡೆ ಹಾಕು. ಇವನು ಸರಿ ಇಲ್ಲ, ಇವನು ಸರಿ ಇಲ್ಲ ಅಂತ ನಿನಗೆ ಗೊತ್ತಾದ ಹಾಗೆ ನಮಗೂ ಗೊತ್ತಾಗಿದೆ. ನಿನ್ ರೂಮ್ಗೆ ಅರ್ಧ ರಾತ್ರಿನಲ್ಲಿ ಬರೋದಕ್ಕೆ ನೋಡ್ತಾ ಇದ್ದ ಇವನು. ಆಗ ನಾನೇ ತಡೆದೆ ಇವನನ್ನ. ಹೌದು ಶಿವಾನಿ, ನೀನೆಲ್ಲಿ ಹೋಗಿದ್ದೆ? ಹಾಸಿಗೆ ಮೇಲೆ ದಿಂಬಿಟ್ಟು ಹೋಗುವಂಥದ್ದು ಏನಾಗಿತ್ತು ನಿನಗೆ?
ಇವನಿಂದ ಏನಾದ್ರು ತೊಂದರೆ ಆಯ್ತಾ ನಿನಗೆ? ಏನಾದ್ರು ತೊಂದರೆ ಮಾಡಿದ ನಿನಗೆ ಇವನು? ಇವನು ಕಾಟ ಸಹಿಸಕ್ಕಾಗದೆ ಮನೆಯಿಂದ ಆಚೆ ಹೋದೆಯಾ ನೀನು? ಏನ್ ಮಾತಾಡ್ತಾ ಇದ್ದೀರಾ ನೀವೆಲ್ಲ? ಅದಕ್ಕೆ ಇದರಿಂದ ಯಾವ ತೊಂದರೆನೂ ಆಗಿಲ್ಲ. ಎಲ್ಲ ಗೊಂದಲಗಳಿಗೂ ನನಗೆ ಉತ್ತರ ಸಿಕ್ಬಿಟ್ಟಿದೆ. ಈಗ ನನಗೆ ಸಿಗ್ಬೇಕಾಗಿರೋದು ನನ್ನ ಗಂಡ ಮಾತ್ರ. ಸರ್, ದಯವಿಟ್ಟು ಹೇಗಾದ್ರೂ ಮಾಡಿ ಅವ್ರನ್ನ ಹುಡ್ಕೊಡ್ತೀರಾ? ಅವ್ರಿಲ್ದ ನನ್ಗೆ ಬದುಕಕ್ಕಾಗ್ತಿಲ್ಲ ಸರ್. ದಯವಿಟ್ಟು ಹುಡ್ಕೊಡಿ ಅವ್ರನ್ನ. ಶಿವಾನಿ, ಏನಿದು? ನಾನು ನಿನಗೋಸ್ಕರ ಇವನನ್ನ ಹೊರಗಡೆ ಕಳ್ಸೋಣ ಅಂತಂದ್ರೆ ನೀನ್ ನೋಡಿದ್ರೆ ಅವನಿಗೆ ಕಾಲಿಗೆ ಬಿದ್ದು ಬೇಡ್ಕೋ ತರ ಮಾತಾಡ್ತಿದ್ಯಲ್ಲ. ಅಭಯಿಂದ ತೊಂದರೆ ಆಗಿಲ್ಲ ಅಂತ ಶಿವಾನಿನ ಹೇಳ್ತಾ ಇದ್ದಾಳಲ್ವಾ? ಗಂಡನ್ ಹುಡ್ಕೊಡಿ ಅಂತ ಬೇಡ್ಕೋತಾ ಇದ್ದಾಳೆ. ನೀವು ನೋಡಿದ್ರೆ ಸುಮ್ಮನೆ ಅಭಯ್ಗೆ ಬೈತಾ ಇದ್ದೀರಾ. ನಾನು ಹೇಳ್ತಿರೋದು ನಿಮ್ಗೆ ಯಾರಿಗೂ ಅರ್ಥನೇ ಆಗ್ತಾ ಇದೆ. ಅರ್ಥ ಆಗೋ ಟೈಮ್ಗೆ ಯಾವ ಪ್ರಯೋಜನ ಇರೋದಿಲ್ಲ. ಏನಮ್ಮ ಶೈಲು, ನಿನ್ಗೇನ್ ಗೊತ್ತಾಗಲ್ವಾ? ಅಲ್ಲ, ನಾವಿದೀವೇನೋ ಮರ್ತೇ ಬಿಟ್ಟೆ ನೀನು. ನಿನಗಿಷ್ಟ ಬಂದಾಗ ಮಾಡ್ಬಿಡು. ಯಾಕಮ್ಮ ಕೈ ಮುಗಿತಾ ಇದೀಯಾ? ನನ್ನ ಪಾಲಿನ ದೇವರಿಗೆ ಕೈ ಮುಗಿಲೇಬೇಕಲ್ವಾ? ಯಾಕಮ್ಮ, ಏನಾಯ್ತು? ನಿಮ್ಗೆ ಏನ್ ಹೇಳ್ಬೇಕು, ಹೇಗ್ ಹೇಳ್ಬೇಕು ಅಂತಾನೆ ನನಗ್ ಗೊತ್ತಾಗ್ತಿಲ್ಲ. ಹೇಳಿದ್ರೆ ನಿಮಗ್ ಸಂಕಟ, ಹೇಳ್ದೆ ಇದ್ರೆ ನನಗ್ ಗೊತ್ತಾಟ. ಅಲ್ಲಮ್ಮ, ನೆನ್ನೆ ನೀನು ಸೋಮನಹಳ್ಳಿ ಹೋಗ್ಬೇಕು ಅಂತ ಹೋದೆ. ಅಲ್ಲಿ ಹೋಗಿ ಒಂದ್ ಕಡೆ ನಿಂತ್ಕೊಂಡೆ. ಸುಸ್ತಾಗಿರ್ಬೇಕು ಅಂತ ನೀರ್ ತರೋಣ ಅಂತ ನೀರ್ ತರಕ್ ಹೋದೆ. ನೀರ್ ತಗೊಂಡ್ ಬರೋ ಅಷ್ಟೊತ್ತಲ್ಲಿ ನೀನಲ್ಲಿ ಇರ್ಲಿಲ್ಲ. ಎಲ್ಲಿ ಹೋದೆ ಅಂತ ಹುಡುಕಿ ಹುಡುಕಿ ಸಾಕಾಗಿ ಬೆಳಿಗ್ಗೆ ಬಂದೆ. ಈಗ ನೋಡಿದ್ರೆ ವಿಚಿತ್ರವಾಗಿ ಮಾತಾಡ್ತಾ ಇದೆಯಲ್ಲ, ಏನಾಯ್ತಮ್ಮ? ಅರ್ಥ ಆಯ್ತು, ಸತ್ಯ ತಿಳಿತು. ನನಗ್ ನೀವ್ಯಾರು, ನಿಮಗ್ ನಾನ್ ಯಾರು ಅಂತ ನನಗೆಲ್ಲ ಗೊತ್ತಾಯ್ತು. ಈ ಜನ್ಮದಲ್ಲಿ ನಿಮ್ ಋಣ ತೀರ್ಸಕ್ ಆಗಲ್ಲ ನನ್ಗೆ. ನನ್ನಿಂದ ನೀವು ತುಂಬಾ ಕಷ್ಟಪಟ್ಟಿದ್ದೀರಾ. ನನ್ನಿಂದ ದೊಡ್ಡ ನಷ್ಟ ಆಗಿದೆ ನಿಮ್ಗೆ. ಅದನ್ನ ತುಂಬಿಕೊಡೋಕೆ ಈ ಶಿವಾನಿ ಕೈಲಾಗಲ್ಲ. ಮಗಳೇ, ನೀನು ಎಲ್ಲರ ಪಾಲಿಗೂ ಶಿವಾನಿ ಆಗಿರ್ಬೋದು. ಸತ್ತರು ಬದುಕಿದ್ರು ನಿನ್ ಜೊತೆನೆ. ಹಾಗಿದ್ಮೇಲೆ ಎಲ್ಲಿಗಮ್ಮ ಹೋಗೋದು? ನಮ್ಗೆ ಯಾರಮ್ಮ ಇದ್ದಾರೆ? ನಮಗಂತೂ ಮಕ್ಕಳಿಲ್ಲ. ನಿನ್ನನ್ನೇ ನಮ್ಮ ಮಗು ತರ ಬೆಳೆಸಿದ್ದೀವಿ. ನಿನಗೋಸ್ಕರ ಬದುಕಿ ನಿನಗೊಂದು ಒಳ್ಳೆ ನೆಲೆ ತೋರಿಸ್ಬೇಕು ಅನ್ನೋದು ನಮ್ಮ ಗುರಿ. ಆ ನೆಲೆನ ನೀನೇ ಕಂಡ್ಕೊಂಡ್ ಬಿಟ್ಟಿದೀಯ ಮಗಳೇ. ನಾವು ನಿನ್ ಜೊತೆ ಇರೋದ್ರಿಂದ ನಿನಗೇನಾದ್ರೂ ಹೊರೆ ಆಗೋದಾದ್ರೆ, ನಿನಗೆ ಬೇಸರ ಆಗೋದಾದ್ರೆ, ನಿನಗೆ ಭಾರ ಆಗೋದಾದ್ರೆ ಖಂಡಿತ ನಾವು ಹೋಗ್ತೀವಮ್ಮ. ಅಯ್ಯೋ ಮಾವ, ನಾನು ಹಾಗೆ ಹೇಳಿಲ್ಲ. ಇರೋದ್ರಿಂದ ನಿಮಗ್ ಬೇರೆ ತೊಂದರೆ ಆಗುತ್ತೆ ಅಂತ ಹೇಳ್ದೆ ಅಷ್ಟೆ. ಅಯ್ಯೋ ನನ್ ಬಂಗಾರ, ನಿಮ್ ಜೊತೆ ಇರುವಾಗ ಬರೋ ತೊಂದರೆಯಿಂದ ನಮಗ್ ಸಾವೇ ಬಂದ್ರು ಸಾಯ್ತೀವಿ. ಅದ್ ಬಿಟ್ಟು ಹೋಗಿ ಅಂದ್ರೆ ಎಲ್ಗಮ್ಮ ಹೋಗೋದು? ನಾನಿನ್ ಮೇಲೆ ಹೋಗೋದಾದ್ರೆ ನಾನು ಸತ್ತ ಮೇಲೆನೆ ಹೋಗೋದು. ಹಾಗೆ ಹೋಗ್ಬೇಕಾದ್ರೆ ನಿನ್ನ ಸಂತೋಷದ ಬದುಕನ್ನ ನಾನು ಕಣ್ತುಂಬ ನೋಡ್ಬೇಕನ್ನೋದೇ ನನ್ನ ಆಸೆ ಕಣಮ್ಮ. ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದಾಳೆ ಅನ್ನೋದಂತೂ ಸತ್ಯ. ಅವಳು ತ್ರಿಶೂಲ್ನೇ ಹುಡ್ಕೊಂಡು ಬಂದಿದ್ರೆ, ತ್ರಿಶೂಲ್ ಸಿಕ್ಕಿದ್ಮೇಲೆ
ಅವಳಲ್ಲಿರೋ ಅಂತ ಪ್ರಮೇಯನೇ ಬರ್ತಿರ್ಲಿಲ್ಲ. ಈಗ ತ್ರಿಶೂಲ್ ಎಲ್ಲಿದ್ದಾನೆ ಅಂತ ಅವಳು ಗೊತ್ತಿಲ್ಲ ಅನ್ಸುತ್ತೆ. ಎಲ್ಲಿ ಹೋಗಿದ್ದಾನೆ ಅಂತ ನಾನೇ ಕಂಡು ಹಿಡಿಬೇಕು. ಆಮೇಲೆ ಇವಳು ಬಂದಿರೋ ಉದ್ದೇಶನೂ ತಿಳ್ಕೋಬೇಕು. ಇವಳು ನಿಜವಾಗ್ಲೂ ಮಾಯಾಂಗನೇನಾ ಅಥವಾ ಅವಳ ರೂಪದಲ್ಲಿ ಬಂದಿರೋ ಬೇರೆ ಯಾರೋ ಇರ್ಬೋದಾ? ಅದನ್ನ ತಿಳ್ಕೋಬೇಕು. ಇವಳಿಂದ ನನ್ನ ತ್ರಿಶೂಲ್ಗೆ ಏನಾದ್ರೂ ತೊಂದರೆ ಆಗುತ್ತೆ ಅನ್ನೋದಾದ್ರೆ ಇವಳಿಗೆ ನನ್ನ ಸಾವಿನ ದಾರಿನೇ ತೋರಿಸ್ತೀನಿ. ಮನೆಯೊಳಗೆ ಬಂದ್ಬಿಡ್ತು ಅಂದ್ರೆ ನನ್ನ ಮಗ ಬಂದಿದ್ದಾನೆ. ಮಗನೇ, ಏನಿದೆ ಚಿತ್ರ? ನನ್ನ ಮಗನ ನಾನು ಹುಡ್ಕೊಂಡ್ಬಂದ್ರೆ ಈ ಪೊಲೀಸ್ನ ತೋರಿಸ್ತಾ ಇದ್ಯಾ? ನಾನ್ ಮಾಡಿದ ಪೂಜೆಲಿ, ನಾನು ಹೇಳಿದ ಮಂತ್ರದಲ್ಲಿ ದೋಷ ಏನಾದ್ರೂ ಆಯ್ತಾ ಅಥವಾ ಏನಾದ್ರೂ ತಪ್ಪಾಯ್ತಾ? ಈಗ ಯಾರನ್ನು ತೋರಿಸಿ ನನ್ನ ಮಗ ಅಂತ ಹೇಳ್ತಾ ಇದೆಯಾ ದೀಪ? ಏನ್ ಈ ರೀತಿ ಆಗೋಯ್ತು? ನಾನು ಹೇಳಿದ ಮಂತ್ರಕ್ಕೆ, ನಾನು ಮಾಡಿದ ಪೂಜೆಗೆ ಶಕ್ತಿ ಇಲ್ವಾ? ಅದಕ್ಕೆ ನನ್ನ ದಿಕ್ಕು ತಪ್ಪಿಸ್ತಾ ಇದೆಯಾ ಇದು? ಇಲ್ಲ, ಈ ಪುಸ್ತಕ ನೋಡಿ ಮಂತ್ರ ಮಾಡೋದೇ ಬೇಡ. ನನ್ನ ಮಗನ ಬೇರೆ ಯಾವ್ದಾದ್ರು ಗತಿಲಿ ಹುಡುಕ್ತೀನಿ. ಅಪ್ಪ ಯಾಕೆ ಬಂದಿದ್ರು? ನಾನೇ ಮನೆ ಮಗ ತ್ರಿಶೂಲ್ ಅಂತ ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ತಿಲ್ಲ. ನನ್ನ ರೂಪ ವೇಷ ಬದಲಾಗಿದೆ ಅಂತ ಹೇಳಿದ್ರೆ ಇವ್ರು ಯಾರೂ ನಂಬೋದೂ ಇಲ್ಲ. ಎಲ್ಲ ಸರಿ ಹೋಗುತ್ತೆ. ಚಿಂತೆ ದೂರ ಆಗ್ಬೇಕು ಅಂದ್ರೆ ನನ್ನ ಹತ್ರ ನನ್ನವನಿರ್ಬೇಕು. ಆದ್ರೆ ಅವನು ನನ್ನ ಪಕ್ಕ ಇಲ್ಲ. ಎಲ್ಲಿ ಹೋಗಿದ್ದಾನೆ ಅಂತಾನೂ ಗೊತ್ತಾಗ್ತಿಲ್ಲ. ಅದೇ ನನ್ನ ಚಿಂತೆ. ನಾನಿದ್ದೀನಲ್ಲ, ಎಲ್ಲ ಸಮಸ್ಯೆನ ದೂರ ಮಾಡೋದಕ್ಕಲ್ವ ನಾನು ಬಂದಿರೋದು. ಶಿವಾನಿ ಅವರೇ, ನಿಮ್ಮ ಮನ್ಸಲ್ಲಿರೋ ನೋವು, ಚಿಂತೆ, ದುಗುಡ ಇದೆಲ್ಲ ನನಗೆ ಅರ್ಥ ಆಗುತ್ತೆ. ನೀವು ನಿಮ್ಮ ಗಂಡನ ಎಷ್ಟು ಮಟ್ಟಕ್ಕೆ ಪ್ರೀತಿಸ್ತಿದ್ದೀರಾ ಅಂತಾನೂ ನನಗೆ ಗೊತ್ತಾಗುತ್ತೆ. ಆ ಪ್ರೀತಿ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ನಿಮಗೆ ಗೊತ್ತಿಲ್ಲ ಅಂದ್ರೂ ಆ ಪ್ರೀತಿ ನಿಮ್ಮ ಸುತ್ತಾನೇ ಇರುತ್ತೆ. ನಿಮ್ಮ ಚಿಂತೆನೆಲ್ಲ ದೂರ ಮಾಡಿ ಹೋಗಿ ಆರಾಮಾಗಿ ಮಲ್ಕೊಳ್ಳಿ. ಬಂದಿರೋನು ಯಾರಿವನು? ಯಾಕೆ ಬಂದಿರ್ಬೋದು? ಅವನ ಉದ್ದೇಶ ಏನು? ಅವನಿಗೆ ಈ ಮನೆ ಎಲ್ಲಾ ವಿಷಯಗಳು ಗೊತ್ತಿವೆ. ಯಾರು ಹೇಳಿರ್ಬೋದು? ಈ ಮನೆಯವರ ಅಥವಾ ಹೊರಗಿನವ್ರು ಯಾರಾದರೂ ಈ ವಿಷಯ ಗೊತ್ತಿದ್ದ ನನ್ನ ಸ್ನೇಹಿತರೆಲ್ಲ ಸತ್ತು ಹೋಗಿದ್ದಾರೆ. ಮನೆಯವ್ರು ನೋಡಿದರೆ ಈ ಆಫೀಸರ್ ಅಪರಿಚಿತ ಅನ್ನೋ ರೀತಿ ವರ್ತಿಸ್ತಾ ಇದ್ದಾರೆ. ಮತ್ತೆ ಹೊರಗಿನವರು ಆಫ್ಟರ್ ಆಲ್ ಇವನು ಬಂದಿರೋನು ಒರಿಜಿನಲ್ ಅಂತ ನನಗೆ ನಂಬೋದಕ್ಕಾಗ್ತಾ ಇಲ್ಲ. ಹಾಗೆ ಡೂಪ್ಲಿಕೇಟ್ ಅಂತ ಪ್ರೂವ್ ಮಾಡ್ಲಿಕ್ಕೂ ಆಗ್ತಾ ಇಲ್ಲ. ಏನ್ ಮಾಡೋದು? ಎಸ್, ಮುಳ್ಳು ನಮ್ಮ ಮುಳ್ಳಿಂದಲೇ ತೆಗಿಬೇಕು. ಔಟ್ ಡಿಪಾರ್ಟ್ಮೆಂಟ್ಗೆ ಒಂದು ಕಾಲ್ ಮಾಡ್ತೀನಿ. ವಿಷಯ ನನ್ನ ನಂಬರಿಂದ ಮಾಡೋದಕ್ಕಿಂತ
ಆ ನಂಬರಿಂದ ಮಾಡೋದೇ ಒಳ್ಳೇದು ಅನ್ಸುತ್ತೆ. ಏನಿದು ದಿಗ್ವಿಜಯ್ ಫೋನ್ ಮಾಡ್ತಿದ್ದಾರೆ? ಹಾಯ್ ಸರ್. ಹೇಳಿ ಸರ್, ಏನು ಅಪರೂಪ ಆಗ್ಬಿಟ್ರೆ? ನನ್ನ ರೂಪ ಬದಲಾಯಿಸಿ ಇಲ್ಲಿಗೆ ಬಂದ ತಕ್ಷಣ ನಾನು ಯಾರು ಅನ್ನೋ ಸತ್ಯ ನನಗೆ ಗೊತ್ತಾಗಲ್ಲ. ಅದಕ್ಕೆ ನಾನು ಪ್ರಯತ್ನ ಪಡಲೇಬೇಕು. ಮೊದಲು ನಾನು ನನ್ನ ಯಜಮಾನ್ರೆಲ್ಲಿದ್ದಾರೋ, ಹೇಗಿದ್ದಾರೋ, ಏನ್ ಮಾಡ್ತಾ ಇದ್ದಾರೋ ನಿಮ್ ಕಾಲು ಹಿಡ್ಕೋತೀರಿ ಸರ್. ಅಪ್ಪ ಸರ್, ಏನ್ ಸರ್ ಮಾಡ್ತಿದ್ದೀರಾ? ನಾನು ನಿಮ್ಮ ಮಗ. ಅಂದ್ರೆ ನಿಮ್ ಮಗನ್ ತರ ನೀವು ಹೀಗೆಲ್ಲ ಮಾಡಬಾರ್ದು. ನನಗಿಷ್ಟ ಆಗಲ್ಲ ಸರ್. ನೀನ್ ಯಾಕೋ ನನ್ನ ಮಗ ಆಗ್ತೀಯ? ನನ್ನ ಮಗ ತ್ರಿಶೂಲ್. ನಾನ್ ಬಂದು ನಿನ್ ಕಾಲಿಗೆ ಬೀಳ್ತಾ ಇರೋ ಉದ್ದೇಶ ಇಷ್ಟೇ. ನಮ್ಮ ಯಜಮಾನ್ರು ಎಲ್ಲಿದ್ದಾರೆ ಅಂತ ತಿಳ್ಕೋಬೇಕು. ಅವ್ರ ಮೂಲಕ ನಾಗಮಣಿನ ಪಡ್ಕೋಬೇಕು. ನನಗಿಂತ ಮುಂಚೆ ಯಜಮಾನ್ರು ಏನಾದ್ರೂ ನಾಗಮಣಿ ಪಡೆಯೋ ಪ್ರಯತ್ನ ಪಟ್ರೆ ಅವನನ್ನೇ ಮುಗಿಸ್ಬಿಡ್ತೀನಿ. ಯಾಕೆ ಸರ್ ನೀವೇನು ಮಾತಾಡ್ತಾ ಇಲ್ಲ? ಯಜಮಾನ್ರಲ್ಲಿದ್ದಾರೆ ಸರ್, ಅವ್ರು ಹುಷಾರಾಗಿರ್ತಾನೆ, ಅವ್ರಿಗೇನು ತೊಂದರೆ ಇಲ್ಲ ತಾನೆ? ಹೇಳಿ ಸರ್. ಯಜಮಾನ್ರು ಏನೇ ಕೆಲಸ ಮಾಡ್ಬೇಕಾದ್ರು ನನಗೆ ಹೇಳ್ದೆ, ನನ್ನನ್ನು ಕರ್ಕೊಂಡು ಹೋಗದೆ ಏನು ಮಾಡ್ತಾ ಇರ್ಲಿಲ್ಲ. ಆದ್ರೆ ಇವತ್ತು ಅವರು ಒಬ್ಬರೇ ಹೋಗಿದ್ದಾರೆ. ಏನಾಗಿದೆ ಸರ್? ಹೇಳಿ ಸರ್, ದಯವಿಟ್ಟು ಉತ್ತರ ಹೇಳಿ ಸರ್. ಕಾಲು ಹಿಡ್ಕೋತೀನಿ ಅಂತ ಹೇಳಿದ್ರು ನೀವೇನು ಹೇಳ್ತಾನೆ ಇಲ್ವಲ್ಲ ಸರ್? ಹೇಳಿ ಸರ್. ನೋಡಿ, ನೀವು ನನ್ನ ತಂದೆ ಇದ್ದ ಹಾಗೆ. ಈಗೇನು ದಿಗ್ವಿಜಯ್ ಅವ್ರ ಬಗ್ಗೆ ಗೊತ್ತಾಗಬೇಕು ಅಷ್ಟೇ ತಾನೆ? ಹೇಳ್ತೀನಿ. ಅದು ಅವ್ರು ಕ್ಷೇಮವಾಗಿದ್ದಾರೆ, ಆರಾಮವಾಗಿದ್ದಾರೆ. ಅಳ್ಬೇಡಿ ಸರ್, ದಯವಿಟ್ಟು ಕಣ್ಣೀರು ಹಾಕ್ಬೇಡಿ. ನಿಮ್ಮನ್ನು ನೋಡಿದ್ರೇನೆ ಗೊತ್ತಾಗುತ್ತೆ ನೀವು ಎಷ್ಟು ಒಳ್ಳೆಯವರು ಅಂತ. ಯಜಮಾನನ ಮೇಲಿಟ್ಟಿರೋ ನಿಷ್ಠೆ ಎಂಥದ್ದು ಅಂತಾನು ಗೊತ್ತಾಗುತ್ತೆ. ನಿಮ್ ತರ ನೀವೊಬ್ರು ಇರಕ್ ಸಾಧ್ಯ ಸರ್. ದಯವಿಟ್ಟು ಅಳ್ಬೇಡಿ ಸರ್, ಪ್ಲೀಸ್. ಹಣದ ಹೇಗಿರಕ್ ಸಾಧ್ಯ? ಯಜಮಾನ್ರು ಕಾಣಿಸ್ತಾ ಇಲ್ಲ, ಅವ್ರ ಮಗಳು ಕಾಣಿಸ್ತಾ ಇಲ್ಲ, ಈಗ ತ್ರಿಶೂಲ್ ಕಾಣಿಸ್ತಾ ಇಲ್ಲ. ಈ ಸಂಕಟನ ಯಾರ ಹತ್ರನೂ ಹೇಳಕ್ಕಾಗದೆ ನನ್ನ ಹೊಟ್ಟೆ ಮಗ ಅಂತ ಉರಿತಾ ಇದೆ ಸರ್. ಸತ್ತೋಗ್ಬಿಡೋಣ ಅನ್ನಿಸ್ತಾ ಇದೆ ಸರ್. ಹಾಗೆಲ್ಲ ಮಾತಾಡ್ಬೇಡಿ ಸರ್, ಹಾಗೆಲ್ಲ ಮಾತಾಡ್ಬೇಡಿ. ನೀವು ಕಂಟ್ರೋಲ್ ಮಾಡ್ಕೊಳ್ಳಿ.